Hello students, in our last video relating to assessment of companies and also computation of tax liability of companies, we have studied different problems of 5 or 6 marks and also 10 marks. There the headwise income were given and how the total tax liability is to be calculated, that we have studied. In this case, if the income from business is not given, first we have to calculate the income from business and then total income. Later we have to calculate the tax liability. ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ಅಸೆಸ್ಮೆಂಟ್ ಆಫ್ ಕಂಪ್ನೀಸ್ ಸಂಬಂಧಪಟ್ಟ ಹಾಗೆ ಬಿಕಾಮ್ 6th ಸೆಮಿಸ್ಟರು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಆಫ್ ರಿಟರ್ನ್ ಅದು ಆ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ನಾವು 5 ಅಥವಾ 6 ಅಥವಾ 10 12 ಮಾರ್ಕ್ಸಿನ ಪ್ರಾಬ್ಲಮ್ ಸಿಂಪಲ್ ಪ್ರಾಬ್ಲಮ್ಸ್ ನೋಡಿದ್ದೇವೆ. ಅಂದರೆ ಟೋಟಲ್ ಇನ್ಕಮ್ ಕೊಟ್ಟಿರ್ತಾರೆ, ಅಂದರೆ ಹೆಡ್ ವೈಸ್ ಇನ್ಕಮನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಅವಾಗ ನಾವು ಹೇಗೆ ಮಾಡಬೇಕು ಅನ್ನೋದು ನೋಡಿದ್ದೀವಿ. ಸೊ ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದಿಲ್ಲ ಅಂದರೆ ಫಸ್ಟ್ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡಬೇಕು, ಆನಂತರ ಟೋಟಲ್ ಇನ್ಕಮ್ ಮಾಡಬೇಕು, ಆನಂತರ ಟ್ಯಾಕ್ಸ್ ಆ್ಯಸ್ ಪರ್ ನಾರ್ಮಲ್ ರೇಟ್ ಆ್ಯಂಡ್ ಟ್ಯಾಕ್ಸ್ ಆ್ಯಸ್ ಪರ್ ಮ್ಯಾಟನ್ನು ಮಾಡ್ಕೊಳ್ಬೇಕು. ಸೊ ಹೀಗೆ 4 ಹಂತದ ಸ್ಟೆಪ್ಸ್ಗಳನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗತ್ತೆ. ಬನ್ನಿ ಆ ಟೈಪ್ ಪ್ರಾಬ್ಲಮನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದಿಲ್ಲ ಅಂತಂದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ನಾನಿಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ಫಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಪೂರ್ವದಲ್ಲಿ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಟೋಟಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡೋದು ಫಾರ್ಮೆಟ್ ನೋಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿದೆ, ನಾವು ಈ ಫಾರ್ಮೆಟ್ ನಿಮಗೆಲ್ಲ ಗೊತ್ತಿದೆ, ಇನ್ಕಮ್ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ನೋಡಿದ್ದೇವೆ. ಅಂದರೆ ಫಸ್ಟ್ ಏನು ತೊಗೊತೇವೆ, ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ತೊಗೊತೇವೆ. ಇದಕ್ಕೆ ಡಿಸಲೋಬಲ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡ್ತೇವೆ. ಅಲ್ಲೇ ಪಾರ್ಟ್ನರ್ ಸ್ಯಾಲ್ರಿ, ಪಾರ್ಟ್ನರ್ಸ್ ಇದು ಕಮಿಷನ್ನು, ಬೋನಸ್ ಅದನ್ನೆಲ್ಲ ತೊಗೊತಿದ್ವಿ. ಸೊ ಇಲ್ಲೇ ಪಾರ್ಟ್ನರ್ಸ್ ಬರೋದಿಲ್ಲ, ಇಲ್ಲಿ ಬೇರೆ ಬೇರೆ ಐಟಮ್ಸ್ ಬರ್ತವೆ. ಅಲ್ಲೇನು ಬಂದಿದ್ವು ಅವು ಆಲ್ಮೋಸ್ಟ್ ಆಲ್ ಐಟಮ್ ಬರ್ತವೆ. ಪಾರ್ಟ್ನರ್ ಸಂಬಂಧಪಟ್ಟು ಬಿಟ್ಟಿದ್ದು ಬಾಕಿವೆಲ್ಲ ಅಲ್ಲಿವೇ ತೊಗೊಳ್ಬೇಕು. ಸೊ ಫಸ್ಟ್ ಆಲ್ ಪ್ರೊವಿಷನ್ಸ್ ಆ್ಯಂಡ್ ರಿಸರ್ವ್ ಅಥವಾ ಟ್ರಾನ್ಸ್ಫರ್ ಟು ರಿಸರ್ವ್ ಇತ್ತಂದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಫೈನ್ಸು, ಪೆನಾಲ್ಟೀಸು, ಡೊನೇಷನು, ಚಾರಿಟೀಸ್ ಇತ್ತಂದರೆ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಕಾಂಟ್ರಿಬ್ಯೂಷನ್ ಟು ಪೊಲಿಟಿಕಲ್ ಪಾರ್ಟಿ ಇತ್ತಂದರೆ ಡಿಸಲೋಬಲ್ ಆ್ಯಡ್ ಮಾಡ್ಕೊಳ್ಳಿ. ಪ್ರಪೋಸ್ಡ್ ಆ್ಯಂಡ್ ಇಂಟೀರಿಯಮ್ ಡಿವಿಡೆಂಟ್ ಆ್ಯಂಡ್ ಡಿವಿಡೆಂಟ್ ಪೇಡ್ ಇತ್ತಪ್ಪ ಅಂತಂದ್ರೆ ಡಿಸಲೋಬಲ್ ಅಂತೇಳಿ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ, ಅಂದರೆ ನೆಟ್ ಪ್ರಾಫಿಟ್ಗೆ. ದೆನ್ ಪ್ರೊವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡಿಯರಿ ಕಂಪನಿ ಇದನ್ನು ಸಹಿತ ಡಿಸಲೋಬಲ್ ಮಾಡ್ಕೊಳ್ಳಿ. ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಸಲೋಬಲ್ ಮಾಡ್ಕೊಳ್ಳಿ. ಎಕ್ಸೆಸ್ ಡೆಪ್ರಿಸಿಯೇಷನ್ ಡಿಸಲೋಬಲ್ ಮಾಡ್ಕೊಳ್ಳಿ. ಪೇಮೆಂಟ್ ಇನ್ ಕ್ಯಾಶ್ ಎಕ್ಸಿಡಿಂಗ್ ₹20,000 ಇತ್ತಂದ್ರೆ ಅದನ್ನು ಡಿಸಲೋಬಲ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಐಟಮ್ಸು ಡಿಸಲೋಬಲ್ ಯೂಸ್ವಲ್ ಆಗಿ. ಸೊ ಇವನ್ನೆಲ್ಲ ಏನು ಮಾಡ್ಬೇಕಂದ್ರೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಬಂದ ಅಮೌಂಟ್ನಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಆರ್ ಇನ್ಕಮ್ಸ್ ಟ್ಯಾಕ್ಸೇಬಲ್ ಅಂಡರ್ ಅದರ್ ಹೆಡ್ಸ್ ಅಲ್ಲೇನು ಮಾಡ್ತಿದ್ವಲ್ಲ ಅದೇ ರೀತಿ ಮಾಡ್ಕೊಳ್ಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇತ್ತಂದ್ರೆ ಅಥವಾ ರೆಂಟ್ ರಿಸೀವ್ಡ್ ಇತ್ತಂದ್ರೆ, ಕ್ಯಾಪಿಟಲ್ ಗೇನ್ ಇತ್ತಂದ್ರೆ, ಲಾಂಗ್ ಟರ್ಮ್ ಇರಲಿ ಶಾರ್ಟ್ ಟರ್ಮ್ ಇರಲಿ, ಇಂಟ್ರೆಸ್ಟು, ಡಿವಿಡೆಂಟ್ ರಿಸೀವ್ಡು, ದೆನ್ ಅಗ್ರಿಕಲ್ಚರ್ ಇನ್ಕಮು, ರೀಫಂಡ್ ಆಫ್ ಟ್ಯಾಕ್ಸಸ್ಸು, ಪೆನಾಲ್ಟೀಸು, ಆ್ಯಂಡ್ ದೆನ್ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಪ್ರಿವಿಯಸ್ಲಿ ಡಿಸಲೌಡ್, ಅವೇ ಅಲ್ಲೇನು ಲೆಸ್ ಮಾಡ್ತಿದ್ವಲ್ಲ ಅವೇ ಐಟಮ್ಸನ್ನು ಇಲ್ಲಿ ಲೆಸ್ ಮಾಡ್ಕೊಳ್ಬೇಕು. ದೆನ್ ಬಂದ ಅಮೌಂಟ್ನಲ್ಲಿ ಏನು ಮಾಡ್ಕೊಳ್ಬೇಕಂತಂದ್ರೆ ಲೆಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಪೇಯ್ಡ್ ಬಿಫೋರ್ ಫೈಲಿಂಗ್ ದ ರಿಟರ್ನ್, ಇಂಡೈರೆಕ್ಟ್ ಟ್ಯಾಕ್ಸ್ ಕೊಟ್ಟಿದ್ದು ಅದನ್ನು ಲೆಸ್ ಮಾಡ್ಕೊಳ್ಳಿ. ಎಕ್ಸೆಸ್ ಎಕ್ಸ್ಪೆನ್ಸಸ್ ಅಲೌಡ್ ಬಟ್ ನಾಟ್ ಡೆಬಿಟೆಡ್ ಅಂದರೆ ನಾಟ್ ರೆಕಾರ್ಡೆಡ್ ಅಂತ ಕೊಟ್ಟಿರ್ತಾರೆ, ಅಲೋವಬಲ್ ಬಟ್ ನಾಟ್ ರೆಕಾರ್ಡೆಡ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೊಟ್ಟಿದ್ರೆ ಅವನು ಸಹಿತ ಲೆಸ್ ಮಾಡ್ಕೊಳ್ಳಿ. ಈ ಥರ ಲೆಸ್ ಮಾಡ್ಕೊಂಡ್ಮೇಲೆ ಬರ್ತಕ್ಕಂಥದ್ದು ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ನೆಟ್ ಪ್ರಾಫಿಟ್ ತೊಗೊಂಡು ಡಿಸಲೋಬಲ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿ, ದೆನ್ ಎಕ್ಸೆಂಪ್ಟೆಡ್ ಆ್ಯಂಡ್ ನಾನ್ ಬಿಸ್ನೆಸ್ ಇನ್ಕಮನ್ನು, ಅದರ್ ಹೆಡ್ಸ್ ಇನ್ಕಮನ್ನು ಲೆಸ್ ಮಾಡ್ಕೊಳ್ಳಿ. ದೆನ್ ಇವೆರಡು ಐಟಮ್ಸನ್ನು ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡ್ಕೊಂಡ್ಮೇಲೆ ಬರ್ತಕ್ಕಂಥದ್ದು ಬಿಸ್ನೆಸ್ ಇನ್ಕಮ್. ಫಸ್ಟ್ ಇದನ್ನು ನೋಡಿ. ಸೊ ಈಗ ನಿಮ್ಗೆ ಅರ್ಥ ಆಗುತ್ತೆ. ಹಿಂದ್ಲು ಪ್ರಾಬ್ಲಮ್ನಾಗ ಏನಾಗ್ತಿದ್ವು ಅಂತಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿರ್ತಿದ್ರು, ಬಟ್ ಈ ಟೈಪ್ ಪ್ರಾಬ್ಲಮ್ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಡೋದಿಲ್ಲ, ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಂತ. ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಸೇಮ್. ಸೊ ಒಂದು ಪ್ರಾಬ್ಲಮ್ ನೋಡಿ, ದಿಸ್ ಇಸ್ ದ ಪ್ರಾಬ್ಲಮ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಹನಿ ಕಂಪನಿ compute total income and tax liability, the statement of profit and loss
like this particular and amount ಅಂತ ಬರೀರಿ. Revenue from operations 25 lakh and other income, that is long term capital gain 2 lakh 10,000, rent from building let out 1 lakh, then dividend from domestic company 30,000. ಇವು ಮೂರು ಟೋಟಲ್ ಎಷ್ಟಾಗುತ್ತೆ ಅಂದರೆ 3,40,000 ಇದು ಅದರ್ ಇನ್ಕಮು. ಎರಡು ಕೂಡಿಸ್ಕೊಳ್ಳಿ, ಟೋಟಲ್ ರೆವೆನ್ಯೂ ಬರ್ತೈತೆ ಅಥವಾ ಟೋಟಲ್ ಇನ್ಕಮ್ 28,40,000. ಇದರಲ್ಲಿ ಎಕ್ಸ್ಪೆನ್ಸಸನ್ನು ಕಳೆದಿದ್ದಾರೆ. ಮಟೀರಿಯಲ್ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ 5,80,000, ವೇಜಸ್ 40,000, ಸ್ಯಾಲ್ರಿ 1,80,000, then director fees 12,000, depreciation 80,000, office rent 1,55,000, bad debts rupees 50,000, general expenses rupees 30,000, commission 36,000, donation and charities 50,000, proposed dividend 90,000. ಟೋಟಲ್ ಇವೆಲ್ಲ ಎಕ್ಸ್ಪೆನ್ಸಸ್ ಟೋಟಲ್ 13,03,000 ಆಗುತ್ತೆ. 28,40,000ನಲ್ಲಿ 13,03,000 ಮೈನಸ್ ಮಾಡಿಕೊಂಡ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ತೈತಿ 15,37,000. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಲೆಸ್ ಮಾಡ್ಕೊಳ್ಳಿ 48,000. ದೆನ್ ಬ್ಯಾಲೆನ್ಸ್ ಇಸ್ ದ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 14,89,000. ದೆನ್ ಅಡಿಷನಲ್ ಇನ್ಫಾರ್ಮೇಷನು ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ rupees 40,000. ದೆನ್ ಡೆಪ್ರಿಸಿಯೇಷನ್ ಅಲೋವಬಲ್ 85,000. ಡೊನೇಷನ್ ಈಸ್ ಗಿವನ್ ಟು ಅನ್ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಇದು ಪ್ರಾಬ್ಲಮ್. ಈಗ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ನೋಡಿ, ಇಲ್ಲೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿಲ್ಲ. ಈ ಥರ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಡ್ತಾರೆ ಅಂತಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿರೋದಿಲ್ಲ. ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಕಂಡು ಹಿಡ್ಕೊಳ್ಬೇಕು. ಇಲ್ಲಿ ಹಿಂದೇನು ಫಾರ್ಮೆಟ್ ಕೊಟ್ಟಿದ್ನಲ್ಲ ಈ ಥರ ಮಾಡಿಕೊಂಡು ನಾವು ನೆಟ್ ಪ್ರಾಫಿಟ್ಗೆ ಡಿಸಲೋಬಲ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿ ನಾನ್ ಬಿಸ್ನೆಸ್ ಆ್ಯಂಡ್ ಎಕ್ಸಾಮ್ಟೆಡ್ ಇನ್ಕಮ್ ಲೆಸ್ ಮಾಡಿಕೊಂಡ್ರೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ತೈತಿ. ಸೊ ಫಸ್ಟ್ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡೋಣಂತೆ. ಸೊ ಈಗ ಬರೀದಿಲ್ಲ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಹನಿ ಲಿಮಿಟೆಡ್, ನಾಟ್ ಬಿಂದು ಲಿಮಿಟೆಡ್, ಹನಿ ಲಿಮಿಟೆಡ್ ಅಂತ ಮಾಡ್ಕೊಳ್ಳಿ. ಸೊ ಫಾರ್ ದ ಅಸೆಸ್ಮೆಂಟ್ ಇಯರ್ 2023 and 25 ಮಾಡ್ಕೊಳ್ಳಿ. ಸಾರಿ 24, ನಾಟ್ 25, 24 ಮಾಡ್ಕೊಳ್ಳಿ. ಇಲ್ಲ ಮಿಸ್ಟೇಕ್ ಆಗಿದೆ. ಸೊ ಇಲ್ಲಿ ಹನಿ ಲಿಮಿಟೆಡ್ ಅಂತ ಮಾಡ್ಕೊಳ್ಳಿ, ಬಿಂದು ಲಿಮಿಟೆಡ್ ಅಲ್ಲ. ದೆನ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್ ಕಾಲಮ್ ಅಂತ ಮಾಡ್ಕೊಳ್ಳಿ. ಬೇಕಂದ್ರೆ ನೀವು ಇನ್ನೊಂದು ಇನ್ನರ್ ಕಾಲಮ್ ಇಲ್ಲಿ ಮಾಡ್ಕೊಳ್ಳಿ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕ್ಯಾಲ್ಕುಲೇಷನ್ ಮಾಡಿರಿ. ಫ್ರಮ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತೇಳಿ ಫಸ್ಟ್ ಏನು ಮಾಡ್ಕೊಂಡ್ರೆ ನೆಟ್ ಪ್ರಾಫಿಟ್ ತೆಗೆದುಕೊಳ್ಳಿ. ನೆಟ್ ಪ್ರಾಫಿಟ್ 14,89,000 ಇದೆ. ಇದಕ್ಕೆ ಡಿಸಲೋಬಲ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಡಿಸಲೋಬಲ್ ಎಕ್ಸ್ಪೆನ್ಸಸ್ ಅಂದರೆ ನೀವು ನೋಡ್ಕೊಳ್ಳಿ, ಇಲ್ಲಿ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಲೋವಬಲ್ಲು, ವೇಜಸ್ಸು ಅಲೋವಬಲ್ಲು, ಸ್ಯಾಲ್ರಿ ಅಲೋವಬಲ್ಲು, ಡೈರೆಕ್ಟರ್ ಫೀ ಅಲೋವಬಲ್ಲು, ಡೆಪ್ರಿಸಿಯೇಷನ್ ಕಂಪೇರ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ಅಲ್ವಾ? ಈಗ ಡೆಪ್ರಿಸಿಯೇಷನನ್ನು ಕಂಪೇರ್ ಮಾಡ್ಕೊಳ್ಬೇಕು. ಕೆಳಗಡೆ ಅಡ್ಜಸ್ಟ್ಮೆಂಟ್ನ ಕೊಟ್ಟಿರ್ತಾರೆ. ಅಲೋವಬಲ್ 85,000 ಇದೆ, ಬಟ್ ಇಲ್ಲಿ ಏನು ಮಾಡಿದ್ದಾರೆ 80,000 ತೋರಿಸಿದ್ದಾರೆ. ಕಡಿಮೆ ತೋರಿಸಿದ್ರೆ ಲೆಸ್ ಮಾಡ್ಕೊಳೋ ಐಟಮ್ನಲ್ಲಿ ಬರ್ತೈತಿ. ಹೆಚ್ಚಿಗೆ ತೋರಿಸಿದ್ರೆ ಆ್ಯಡ್ ಮಾಡೋದು ಐಟಮ್ ಗೊತ್ತಾಗ್ತೈತಿ ನಿಮಗೆ. ಆಫೀಸ್ ರೆಂಟ್ ಇದು ಅಲೋವಬಲ್ಲು. ಬ್ಯಾಡ್ ಡೆಟ್ಸ್ ನೋಡಿ ಇಲ್ಲಿ 50,000 ಇದೆ, ಬಟ್ ಬ್ಯಾಡ್ ಡೆಟ್ಸ್ ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ 40,000 ಇದೆ. 10,000 ಹೆಚ್ಚಿಗೆ ತೋರಿಸಿದ್ದಾರೆ. ಸೊ 10,000 ಹೆಚ್ಚಿಗೆ ತೋರಿಸಿದ್ದಾರೆ ಅಂದರೆ ಈ 10,000 ಏನು ಮಾಡ್ಕೊಳ್ಬೇಕಂದ್ರೆ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಎಕ್ಸೆಸ್ ಬ್ಯಾಡ್ ಡೆಟ್ಸ್ rupees 10,000. ನೆಕ್ಸ್ಟ್ ಡೊನೇಷನ್ ಚಾರಿಟೀಸ್ ಇದು ಡಿಸಲೋಬಲ್ ನಿಮ್ಗೆ ಗೊತ್ತಿದೆ. ಪ್ರಪೋಸ್ ಡಿವಿಡೆಂಟ್ ಇದು ಹೊಸದು, ಪಾರ್ಟ್ನರ್ಶಿಪ್ನಲ್ಲಿ ಬಂದಿಲ್ಲ, ಇಲ್ಲಿ ಬಂದಿದೆ 90,000. ಇದು ಡಿಸಲೋಬಲು ಪ್ರೊಫಾರ್ಮದಾಗ ತೋರಿಸಿದ್ದೀನಿ. ದೆನ್ ಇನ್ಕಮ್ ಟ್ಯಾಕ್ಸ್ 48,000 ಇದೆಲ್ಲ ಡಿಸಲೋಬಲ್ ಇಲ್ಲದಾವ ನೋಡಿ ನಿಮಗೆ. ಸೊ ಡೊನೇಷನ್ ಅಂದರೆ ಚಾರಿಟೀಸ್ ಇದು ಡಿಸಲೋಬಲು, ಪ್ರಪೋಸ್ ಡಿವಿಡೆಂಟ್ ಡಿಸಲೋಬಲು, ಆ್ಯಂಡ್ ದೆನ್ ಇನ್ಕಮ್ ಟ್ಯಾಕ್ಸ್ ಡಿಸಲೋಬಲು, ಜೊತೆಗೆ ಎಕ್ಸೆಸ್ ಬ್ಯಾಡ್ ಡೆಟ್ಸ್ ಡಿಸಲೋಬಲ್. ಇವನ್ನೆಲ್ಲ ಡಿಸಲೋಬಲ್ ಆ್ಯಡ್ ಮಾಡ್ಕೊಳ್ಳಿ. ಸೊ 10,000, 50,000, 90,000 and 48,000 ಟೋಟಲ್ 1,98,000. 1,98,000 14,89,000ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ 16,87,000. ಈ 16,87,000ನಲ್ಲಿ ಲೆಸ್ ನಾನ್ ಬಿಸ್ನೆಸ್ ಆ್ಯಂಡ್ ಎಕ್ಸಾಮ್ಟೆಡ್ ಇನ್ಕಮ್ ಅಂತೇಳಿ. ನಾನ್ ಬಿಸ್ನೆಸ್ ಆ್ಯಂಡ್ ಎಕ್ಸಾಮ್ಟೆಡ್ ಇನ್ಕಮ್ ಅಂದರೆ ಇಲ್ಲಿರ್ತಾವೆ ನೋಡ್ರಿ, ಅದರ್ ಇನ್ಕಮ್ ಏನಿರಲ್ಲ ಇವೆಲ್ಲ ಲೆಸ್ ಮಾಡ್ಕೊಳ್ಬೇಕು. ಇದರೊಳಗೆ ಬಿಸ್ನೆಸ್ ಸಂಬಂಧಪಟ್ಟಿಲ್ಲ. ಅಕಸ್ಮಾತ್ ನಿಮಗೆ ಇಲ್ಲಿ ಡಿಸ್ಕೌಂಟ್ ಕೊಟ್ಟರೆ ತೊಗೊಳ್ಬೇಡ್ರಿ, ದೆನ್ ಕಮಿಷನ್ ಕೊಟ್ಟರೆ ತೊಗೊಳ್ಬೇಡ್ರಿ. ಅದರ್ ದೆನ್ ದ್ಯಾಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೇನಾಗಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಆಗಲಿ, ರೆಂಟ್ ಫ್ರಮ್ ಬಿಲ್ಡಿಂಗು, ದೆನ್ ಡಿವಿಡೆಂಟ್, ಇಂಟ್ರೆಸ್ಟ್ ಇವನ್ನೆಲ್ಲ ತೆಗೆದುಕೊಳ್ಬೇಕು. ಸೊ ಇಲ್ಲೇ ಇವು 3 ಐಟಮ್ಸ್ ಅದಾವು. ಇವು 3 ಐಟಮ್ಸನ್ನು ನಾವು ಇಲ್ಲೇ ಲೆಸ್ ಮಾಡ್ಕೊಳ್ಬೇಕು. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ 2,10,000, ರೆಂಟ್ ಫ್ರಮ್ ಬಿಲ್ಡಿಂಗ್ ಲೆಟ್ ಔಟ್ 1 lakh, ದೆನ್ ಡಿವಿಡೆಂಟ್ ಫ್ರಮ್ ಡೊಮೆಸ್ಟಿಕ್ ಕಂಪ್ನಿ 30,000. ದೆನ್ ಡೆಪ್ರಿಸಿಯೇಷನ್ ಶೋನ್ ಲೆಸ್ ಕಡಿಮೆ ತೋರಿಸಿದ್ದಾರೆ ನೋಡ್ರಿ, 80,000 ತೋರಿಸಿದ್ದಾರೆ. ಸೊ 5,000 ಡಿಫ್ರೆನ್ಸ್. ಇವನ್ನೆಲ್ಲ 4 ಏನು ಮಾಡ್ಕೋಬೇಕು ಟೋಟಲ್ ಮಾಡ್ಕೊಂಡು ಇಲ್ಲೇ
3,49,000 45,000 ಆಗುತ್ತೆ. 16,87,000 3,45,000 ಲೆಸ್ ಮಾಡ್ಕೊಳ್ಳಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಕಮ್ಸ್ ಟು 13,42,000. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತು. ಸೊ ಇದನ್ನ ಹಿಂದಿನ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರು, ಬಟ್ ಇಲ್ಲಿ ಕೊಟ್ಟಿಲ್ಲ. ಇಷ್ಟೊಂದು ಸರ್ಕಸನ್ನು ನಾವು ಮಾಡಬೇಕೀಗ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಆದಮೇಲೆ ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ. ಇಲ್ಲಿದೆ ನೋಡ್ರಿ, ರೆಂಟ್ ಫ್ರಮ್ ಬಿಲ್ಡಿಂಗ್ ಲೆಟ್ಔಟ್ ಅಂತಿದೆ. ಅಂದರೆ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ನಲ್ಲಿ ಬರ್ತೈತಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ಮಾಡೋಕೆ ರೆಂಟ್ ಫ್ರಮ್ ಬಿಲ್ಡಿಂಗ್ ಲೆಟ್ಔಟ್ ತೊಗೊಳ್ಳಿ 1 ಲ್ಯಾಕು. ಇದರೊಳಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಲೆಸ್ ಮಾಡ್ಕೊಳ್ಳಿ 30%. 30% ಆಫ್ 1 ಲ್ಯಾಕ್ ಕಮ್ಸ್ ಟು 30,000. ಇದನ್ನ ಲೆಸ್ ಮಾಡಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 70,000 ಬಂತು. ನೆಕ್ಸ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ದಟ್ ಈಸ್ ಇನ್ಕಮ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ 2,10,000. ಶಾರ್ಟ್ ಟರ್ಮ್ ಇಲ್ಲ, ಇದನ್ನಷ್ಟೇ ಬರೀರಿ. ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪ್ನಿ ಬರ್ತೈತಿ 30,000 ತೆಗೆದುಕೊಳ್ಳಿ. ಸೊ ಈಗ ಇವನನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ಕಮ್ ಫ್ರಮ್ ಬಿಸ್ನೆಸ್ಸು, ದೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ದೆನ್ ಕ್ಯಾಪಿಟಲ್ ಗೇನು, ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಈ 4 ಹೆಡ್ಸಿದ್ದು ಟೋಟಲ್ ಮಾಡ್ಕೊಳ್ಳಿ. 16,52,000 ಬರ್ತೈತಿ. ಇದು ಗ್ರಾಸ್ ಟೋಟಲ್ ಇನ್ಕಮ್ಮು. ಇದರೊಳಗೆ ಇದು ಡಿಡಕ್ಷನ್ಸ್ ಲೆಸ್ ಮಾಡಬೇಕು. ATG ಡೊನೇಷನ್ನು ನ್ಯಾಷನಲ್ ಇದು ಡ್ರಾಟ್ ಫಂಡ್ಗೆ ಇತ್ತಂದ್ರೆ, ಅಥವಾ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಇತ್ತಂದ್ರೆ, ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಇತ್ತಂದ್ರೆ ತಗೊಳ್ಳಿ. ಬಟ್ ಇಲ್ಲೇ ಡೊನೇಷನ್ ಅನ್ರಿಕಗ್ನೈಸ್ ಇನ್ಸ್ಟಿಟ್ಯೂಷನ್ ಕೊಟ್ಟಿರೋದ್ರಿಂದ ಡಿಡಕ್ಷನ್ಸ್ ಬರೋದಿಲ್ಲ. ಸೊ ಅದರಿಂದ ಟೋಟಲ್ ಇನ್ಕಮ್ ಮತ್ತು ಎಷ್ಟಾಗುತ್ತೆ ಅಂದರೆ 16,52,000 ಟೋಟಲ್ ಇನ್ಕಮ್ ಆಗುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಬಹುಶಃ ನಿಮಗೆ ಹಿಂದಿನ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಡಿಫ್ರೆನ್ಸ್ ಏನನ್ನೋದು ಗೊತ್ತಾಗುತ್ತೆ ನಿಮಗೆ. ಅಲ್ಲೇನು ಮಾಡಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದರು, ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರು, ರೆಂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ರು, ಅದರ್ ಸೋರ್ಸ್ ಕೊಟ್ಟಿದ್ರು. ಬಟ್ ಇಲ್ಲೇ ಈ ಥರ ಕೊಟ್ಟಿಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿಲ್ಲ. ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ಆ್ಯಂಡ್ ದಿಸ್ ಪ್ರಾಬ್ಲಮ್. ಈಗ ನಾವು ಟೋಟಲ್ ಇನ್ಕಮ್ ಕಂಡು ಹಿಡ್ಕೊಂಡ್ಮೇಲೆ ಈಗ ಟ್ಯಾಕ್ಸ್ ಲಯಬಿಲಿಟಿ ಕಂಡು ಹಿಡಿಬೇಕಂದ್ರೆ ಟೋಟಲ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು. ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಅಂಡರ್ ನಾರ್ಮಲ್ ರೇಟ್ ಮಾಡಿ ಮೊದಲಕ್ಕೆ. ಸೊ ನಾರ್ಮಲ್ ರೇಟ್ ಮಾಡುವಾಗ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರೇಟ್ ಬೇರೆ ಇದೆ. ನಿಮಗೆಲ್ಲ ಪ್ರೊಫಾರ್ಮದಾಗ ಬರ್ಸಿದ್ದೇನೆ, ಥಿಯರಿನಲ್ಲಿ ಬರ್ಸಿದ್ದೇನೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 20%, ಶಾರ್ಟ್ ಟರ್ಮ್ಗೆ 15% ಇರುತ್ತೆ. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2,10,000 ಇದೆ. ಇಲ್ಲಿ ಮೇಲೆ 20% ಮಾಡ್ಕೊಳ್ಳಿ, 42,000 ಬರ್ತೈತಿ. ನೆಕ್ಸ್ಟು ಟ್ಯಾಕ್ಸ್ ಆನ್ ರಿಮೈನಿಂಗ್ ಟೋಟಲ್ ಇನ್ಕಮ್. ರಿಮೈನಿಂಗ್ ಟೋಟಲ್ ಇನ್ಕಮ್ 2,52,000 ಇದೆ. ಅದರಲ್ಲಿ ಕ್ಯಾಪಿಟಲ್ ಗೇನ್ ಇನ್ಕಮ್ ಲೆಸ್ ಮಾಡ್ಕೊಳ್ಳಿ 2,10,000 ಬರೋದು 14,42,000 ಬರ್ತೈತಿ. ಈ 14,42,000ಗೆ ಡೊಮೆಸ್ಟಿಕ್ ಕಂಪ್ನಿ ಆಗಿರೋದ್ರಿಂದ 25% ಆ್ಯಡ್ ಮಾಡಿ, ಕ್ಯಾಲ್ಕುಲೇಷನ್ ಮಾಡಿ. 25% ಆಫ್ 14,42,000 ಅಂತಂದರೆ 3,60,500 ಬರ್ತೈತಿ. ಸೊ 42,000 ಪ್ಲಸ್ 3,60,500 ಎರಡು ಕೂಡಿಸ್ರಿ 4,02,500 ಬರ್ತೈತಿ. ಸರ್ಚಾರ್ಜ್ ಇಲ್ಲ. ನೆಕ್ಸ್ಟು ಮತ್ತು ಅಮೌಂಟ್ ಎಷ್ಟು ಬರ್ತೈತಿ 4,02,500 ಬರ್ತೈತಿ. ಇದಕ್ಕೆ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4%. 4% ಆಫ್ 4,02,500 ಮಾಡ್ಕೊಳ್ಳಿ, 16,100 ಬರ್ತೈತಿ. ಸೊ 4,02,500ಗೆ 16,100 ಆ್ಯಡ್ ಮಾಡಿ 4,18,600. ದಿಸ್ ಈಸ್ ದ ಟ್ಯಾಕ್ಸ್ ಅಂಡರ್ ನಾರ್ಮಲ್ ರೇಟ್. ನಾರ್ಮಲ್ ರೇಟ್ ಪ್ರಕಾರ 4,18,600 ಟ್ಯಾಕ್ಸ್ ಬರ್ತೈತಿ. ಈಗ ನಾವೇನು ಮಾಡ್ಬೇಕಂದ್ರೆ ಟ್ಯಾಕ್ಸ್ ಅಂಡರ್ ಮ್ಯಾಟ್ ಮಾಡಬೇಕು. ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಅಂಡರ್ ಮ್ಯಾಟ್ ಅಂದರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತೇಳಿ. ಅದು ಬುಕ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಬುಕ್ ಪ್ರಾಫಿಟ್ 4 ಲ್ಯಾಕು. ಸೊ 15% ಆನ್ 4 ಲ್ಯಾಕ್, ಸಾರಿ 40 ಲ್ಯಾಕ್. 40 ಲ್ಯಾಕ್ ಮೇಲೆ 15% ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, 6 ಲ್ಯಾಕ್ ಬರ್ತೈತಿ. ಸೊ ಇದಕ್ಕೂ ಸರ್ಚಾರ್ಜ್ ಇಲ್ಲ. ದೆನ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಸೆಸ್ಸು 4% ಆಫ್ 6 ಲ್ಯಾಕ್ ಮಾಡ್ಕೊಳ್ಳಿ, 24,000 ಬರ್ತೈತಿ. ಸೊ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಅಂಡರ್ ಮ್ಯಾಟ್ ಈಸ್ 6,24,000. ಸೊ ಮ್ಯಾಟ್ ಪ್ರಕಾರ 6,24,000, ಬಟ್ ಟೋಟಲ್ ಇನ್ಕಮ್ ಪ್ರಕಾರ 4,18,600 ಇದೆ. ಈಗ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಇವೆರಡರಾಗ ಯಾವ್ದು ಹೆಚ್ಚಿಗಿದೆ ನೋಡಬೇಕು. ನಾರ್ಮಲ್ ಟೋಟಲ್ ಟ್ಯಾಕ್ಸ್ ಅಂಡರ್ ನಾರ್ಮಲ್ಲು 4,18,600, ಟ್ಯಾಕ್ಸ್ ಅಂಡರ್ ಮ್ಯಾಟು 6,24,000. ಇವೆರಡರಲ್ಲಿ ಯಾವ್ದು ಹೆಚ್ಚಿಗಿದೆ ನೋಡಿ, 6,24,000 ಹೆಚ್ಚಿಗಿದೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ಈಸ್ rupees 6,24,000. Tax under normal rate is 4,18,600. Tax under MAT is 6,24,000. whichever is more. ಇವೆರಡರಲ್ಲಿ ಯಾವ್ದು ಅಂತೇಳಿ ಹೆಚ್ಚಿಗೆ ಇದೆ, ಇದನ್ನು ತಗೊಳ್ರಿ. ಸೊ ಬಹುಶಃ ನಾವು ಪ್ರಾಬ್ಲಮ್ನಾಗ ಬುಕ್ ಪ್ರಾಫಿಟ್ ಬರ್ದಿಲ್ಲ ಅಂತ ಕಾಣಿಸುತ್ತೆ. ಸಲ್ಸಿ ಚೆಕ್. ಸೊ ಇಲ್ಲೇ ಬುಕ್ ಪ್ರಾಫಿಟ್ ಬರಿಬೇಕಾಗಿತ್ತು, ಬುಕ್ ಪ್ರಾಫಿಟ್ ನಾನು ಬರ್ದಿಲ್ಲ. ಸೊ ಬುಕ್ ಪ್ರಾಫಿಟ್ಟು
40 ಲ್ಯಾಕ್ ಅಂತೇಳಿ ಇಲ್ಲಿ ಬರ್ಕೊಳ್ಳಿ ಈ ಪ್ರಾಬ್ಲಮ್ನೊಳಗೆ. ದಟ್ ಈಸ್ ಒನ್ ಸ್ಕಿಪ್ ಆಗಿದೆ, ಅದು ಬುಕ್ ಪ್ರಾಫಿಟ್ 40 ಲ್ಯಾಕ್ ಬರ್ಕೊಳ್ಳಿ. ಸೊ ಪ್ರಾಬ್ಲಮ್ನಾಗಂತೂ ಕೊಟ್ಟಿರ್ತಾರೆ, ನೀವು ಎಕ್ಸಾಮಿನೇಷನ್ಗೆ ಅದೆಲ್ಲ ಪ್ರಿಂಟೆಡೇ ಇರ್ತೈತಿ, ನಿಮ್ಗೆ ಕೊಟ್ಟಿರ್ತಾರೆ. ನಾನು ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ, ಸಾರಿ ಫಾರ್ ದ್ಯಾಟ್. ಸೊ ಟೇಕ್ ಬುಕ್ ಪ್ರಾಫಿಟ್ ಆಸ್ ಎ 40 ಲ್ಯಾಕ್. ಸರ್ ಮತ್ತು 40 ಲ್ಯಾಕ್ ಎಲ್ಲಿಂದ ತಂದ್ರಿ ನೀವು ಅಂತೇಳಿ ಅನ್ಬೇಡ್ರಿ, ಮತ್ತು ಎಲ್ಲ ಟೈಮ್ನಾಗೂ 40 ಲ್ಯಾಕ ತೊಗೋಬೇಕಂತ ಅಂದ್ಕೊಳ್ಬೇಡ್ರಿ. 40 ಲ್ಯಾಕ್ ಇಲ್ಲಿ ಬರಿಬೇಕಾಗಿತ್ತು, ಬರ್ದಿಲ್ಲ, ಅದು ಸ್ಕಿಪ್ ಆಗಿದೆ. ಅದರಿಂದ 40 ಲ್ಯಾಕ್ ಬುಕ್ ಪ್ರಾಫಿಟ್ ಅಂತೇಳಿ ತಿಳ್ಕೊಂಡು ಈ ಪ್ರಾಬ್ಲಮನ್ನು ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು ಪ್ರಾಬ್ಲಮನ್ನು ನಿಮಗೆ ಕೇಳ್ಬೋದು, ಸ್ವಲ್ಪ ದೊಡ್ಡದಾಗುತ್ತೆ, ಸ್ಟೆಪ್ಸ್ ಭಾಳ ಇದ್ದಾವೆ, ನೀವು ನೋಡ್ಕೊಳ್ಳಿ. ಸೊ ಈಗ ಇನ್ನೊಂದು ಪ್ರಾಬ್ಲಮ್ಮು ನಿಮಗೆ ಇಲ್ಲಿ ಅಸೈನ್ಮೆಂಟ್ ಪ್ರಾಬ್ಲಮ್ ಅಂತೇಳಿ. ಸೊ ಈ ಪ್ರಾಬ್ಲಮನ್ನು ನೀವು ಮಾಡ್ಕೊಳ್ಳಿ. ಈಗೇನು ನಾನು ಹೇಳ್ಕೊಟ್ಟಿದ್ದೇನಲ್ಲ ಅದೇ ಟೈಪ್ ಆಫ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಬುಕ್ ಪ್ರಾಫಿಟ್ ಮಿಸ್ ಆಗಿದೆ. ಸೊ ಬುಕ್ ಪ್ರಾಫಿಟನ್ನು ಇಲ್ಲೂ ಬೇಕಾದ್ರೆ ಬರ್ಕೊಳ್ಳಿ, 20 ಲ್ಯಾಕ್ ಅಂತೇಳಿ ಬರ್ಕೊಳ್ಳಿ ಬೇಕಾದ್ರೆ ಬುಕ್ ಪ್ರಾಫಿಟ್ಟು. 20 ಲ್ಯಾಕ್ ರುಪೀಸ್ ಬುಕ್ ಪ್ರಾಫಿಟ್ ಅಂತ ತಿಳ್ಕೊಂಡು ಈ ಅಸೈನ್ಮೆಂಟ್ ಪ್ರಾಬ್ಲಮನ್ನು ಮಾಡಲಿ ಅಂತ ಹೇಳ್ತಾ, ನೆಕ್ಸ್ಟು ಇದು ಅಸೆಸ್ಮೆಂಟ್ ಆಫ್ ಕಂಪನೀಸ್ನಲ್ಲಿ ಇಷ್ಟು ಟೈಪ್ ಪ್ರಾಬ್ಲಮ್ ಬರ್ತವೆ. 3 ವಿಡಿಯೋ ಮಾಡಿದ್ದೇನೆ ನಾನು ಇದರಲ್ಲಿ, ಅಸೆಸ್ಮೆಂಟ್ ಆಫ್ ಕಂಪ್ನಿನಲ್ಲಿ 3 ವಿಡಿಯೋ ಮಾಡಿದ್ದೀನಿ. ಈ 3 ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಡೆಫಿನೆಟ್ಲಿ 6 ಮಾರ್ಕ್ಸ್ ಪ್ರಾಬ್ಲಮ್ ಒಂದು ಬರ್ತೈತಿ, ದೆನ್ 10 ಅಥವಾ 12 ಮಾರ್ಕ್ಸ್, 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ದು. ಕರ್ನಾಟಕ ಯೂನಿವರ್ಸಿಟಿನಲ್ಲೆಲ್ಲ 5 ಮಾರ್ಕ್ಸ್ ಇದೆ, ನಮ್ಮ ಯೂನಿವರ್ಸಿಟಿ 6 ಮಾರ್ಕ್ಸ್ ಇದೆ. ಸೊ 5 ಅಥವಾ 6 ಮಾರ್ಕ್ಸು ಅಥವಾ 10 ಆರ್ 12 ಮಾರ್ಕ್ಸ್ ಎರಡೂ ಬರ್ತವೆ. ಟೋಟಲ್ ನಿಮಗೆ 12 ಮಾರ್ಕ್ಸ್ ಹೇಳಿದ್ರೆ 12 ಆರ್ 18 ಪ್ಲಸ್ ಒಂದು ಥಿಯರಿ ಹಿಂಗೆಲ್ಲ ಬರ್ತವೆ. ಒಂದು 20 ಮಾರ್ಕ್ಸಿನ ಪ್ರಾಬ್ಲಮ್ಮು ನಿಮ್ಗೆ ಇದು ಒಂದೇ ಚಾಪ್ಟರ್ನಲ್ಲಿ ಬರ್ತೈತಿ. ಸೊ ಅದರಿಂದ ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಬಂದರೆ ನನಗೆ ಫೋನ್ ಮಾಡಿರಿ ಅಥವಾ ಮೆಸೇಜ್ ಹಾಕಿರಿ. ಸೊ ನನ್ನ ನಂಬರ್ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ಮೈ ನಂಬರ್ ಈಸ್ 6361245511. ಇದಕ್ಕಾದರೂ ಮೆಸೇಜ್ ಮಾಡಿ, ಅಥವಾ ಇನ್ನೊಂದು ನಂಬರ್ ಇದೆ 9481009236. ಇವೆರಡು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ, ಟಿಲ್ ದೆನ್ ಗುಡ್ ಬೈ.